इलेक्ट्रिकल ऑटो बंद करने की उठी मांग। जैसा कि आप सब जानते हैं कि बीजापुर में इलेक्ट्रिकल ऑटो की संख्या दिन ब दिन बढ़ती ही जा रही है। इसी के चलते आज बीजापुर जिला कांग्रेस समिति के जनरल सेक्रेटरी हाजीलाल दड़वाई के नेतृत्व में बीजापुर जिला अधिकारी को मनी पत्र देकर ये आग्रह किया गया कि रोज़ाना जो आरटीओ द्वारा इलेक्ट्रिकल ऑटो को परमिशन देने की वजह से पहले से ही पेट्रोल, डीजल और सीएनजी पर चल रहे ऑटो चालकों को काफ़ी परेशानी का सामना करना पड़ रहा है। इसीलिए नए ऑटो को परमिशन न देने का आग्रह किया गया। इस अवसर पर बात करते हुए कांग्रेस पार्टी के जनरल सेक्रेटरी हाजीलाल दड़वाई, सामाजिक कार्यकर्ता अब्दुल रज़ाक पटेल, परशुराम ने बात करते हुए अपनी प्रतिक्रिया व्यक्त की। बंद करो भाई, बंद करो, बंद करो भाई, बंद करो, अगले बेको, 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 बंद करो भाई, बंद करो, बंद करो भाई, बंद करो, बेके बेको, बेके बेको, बेके बेको, बेके बेको, बंद करो भाई, बंद करो, बंद करो भाई, बंद करो, बंद करो भाई, बंद करो, बेके बेको, बेके बेको, बेके बेको। ದಿವಸ ಇಲ್ಲಿ ಸೇರಿರೋ ವಿಷಯ ಏನಂತಂದರೆ, ವಿಜಯಪುರ ನಗರದಲ್ಲಿ ಭಾಳಷ್ಟು ಪೆಟ್ರೋಲ್, ಗ್ಯಾಸ್, ಡೀಸೆಲ್ ಗಾಡಿ ಆಗಿದ್ದಾವೆ, ತ್ರಿಚಕ್ರ ವಾಹನ. ಅಂಥದ್ರಲ್ಲಿ ಈ ಚಾರ್ಜಿಂಗ್ ಗಾಡಿನೂ ಸುಮಾರು ದಿವಸಕ್ಕೆ ಒಂದು 10, 8, 6 ಬರ್ತಾಯಿದ್ದಾವೆ, ದಿನ ಪಾಸಿಂಗ್ ಆಗ್ತಾವೆ ಹೊಸದಾಗಿ ರಿಜಿಸ್ಟ್ರೇಷನ್. ಅದ್ರ ಸಂಬಂಧ ಏನೈತಿ, ಈಗ ಇವರು ಆಟೋದವರಿಗೆ ಬಾಡಿಗೆ ಆಗ್ತಾಯಿಲ್ಲ. ಅವರು ದಿನ ಆದರೆ ಪೆಟ್ರೋಲ್ ತೆಗಿಬೇಕು, ಕಲೆಕ್ಷನ್ ತೆಗಿಬೇಕು, ತಮ್ಮ ಉಪಜೀವನಕ್ಕಾಗಿ ಹೆಣ್ಣು ಮಕ್ಕಳು ಅವ್ರದ್ದು ಎಲ್ಲ ನೋಡಬೇಕು. ಅವರು ಮಕ್ಕಳು ಶಾಲೆ ಇದೆ, ಅಂಥದ್ರಲ್ಲಿ ಅವರು ಬ್ಯಾಂಕಿನ ಕಂತು ಸಾಲ ಇರುತ್ತೆ, ಅದು ಎಲ್ಲ ಕಟ್ಟೋದು ಆಗ್ತಾಯಿಲ್ಲ. ಈಗ ಕೆಲವೊಂದು ಗಾಡಿಗಳೇನೈತಿ ಫೈನಾನ್ಸ್ದವ್ರು ಬಂದು ಜಕ್ಕೊಂಡು ಹೋಗ್ತಾ ಇದ್ದಾರೆ, ಬ್ಯಾಂಕ್ನವ್ರು ಜಕ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಥರ ಏನೈತಿ, ದಿನ ಗಾಡಿ ಬಂದರೆ ಅವರು ಆಟೋ ಬಿಟ್ಕೇಶನ್ ಊರು ಬಿಟ್ಟು ಹೋಗ್ಬೇಕು ಅಂಥ ಪರಿಸ್ಥಿತಿ ಇಲ್ಲಿ ಬಿಜಾಪುರೊಳಗೆ ಆಗೈತಿ. ಈಗ ಅದು ಜಿಲ್ಲಾ ಅಧಿಕಾರಿ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಅವು ಚಾರ್ಜಿಂಗ್ ಗಾಡಿಗಳು ಬಂದ್ ಮಾಡಿದರೆ ಅವ್ರಿಗೆ ಜನ ನ್ಯಾಯ ಸಿಕ್ಕಂಗೆ ಆಗ್ತಿದೆ ಅಂತ ನಾವು ಸರ್ಕಾರಕ್ಕೆ ಕೇಳ್ತೇವೆ. ಚಾರ್ಜಿಂಗ್ ಗಾಡಿ ಬಂದ್ ಮಾಡೋದು, ಪೆಟ್ರೋಲ್ ಗಾಡಿನೂ ಬಂದ್ ಆಗಬೇಕಲ್ಲ, ಹೊಸ ಗಾಡಿ ಬಂದ್ರೆ ಮತ್ತೆ ತೊಂದರೆ ಆಗ್ತಲ್ಲ ಅವ್ರಿಗೆ. ಈಗಾಗಲೇ ಸರ್ ಪೆಟ್ರೋಲ್ ಗಾಡಿ, ಡೀಸೆಲ್ ಗಾಡಿ ಪರ್ಮಿಟ್ ಬಂದಿದೆ, ಹೊಸ ಗಾಡಿ ಯಾವ ಬರಂಗಿಲ್ಲ. ರಿಪ್ಲೇಸ್ಮೆಂಟ್ ಅದು ಪರ್ಮಿಟ್ ಹಳಿ ಗಾಡಿದು ಹೊಸ ಗಾಡಿಗೆ ಏರಿಸಿ ಅಂಥವು ಬರ್ತಾ ಇದೆ. ಅಂಥವು ಇದ್ರೆ ಅವು ಪ್ರೂಫ್ ತೋರಿಸಿ ಚಾರ್ಜಿಂಗ್ ಗಾಡಿಗೆ ಬರಲಿ, ಅದು ನಮ್ದಿಲ್ಲ. ಆದರೆ ರಿಪ್ಲೇಸ್ಮೆಂಟ್ ಒಳಗೆ ಬಂದರೆ ಅದು ಇದು ಹೊಸದಾಗಿ ಪರ್ಮಿಟ್ ಇಲ್ಲ, ಏನೂ ಇಲ್ಲ, ಇದು ಚಾರ್ಜಿಂಗ್ ಗಾಡಿ ಕೊಡ್ತಾ ಇದ್ದಾರೆ, ಅದು ಭಾಳ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ಕೇಳ್ತೇವೆ ಸರ್. ಅದಕ್ಕೇನು ಪರ್ಮಿಟ್ ಕೊಡಬೇಕು ಅಥವಾ ಯಾವ ರೀತಿ? ಪರ್ಮಿಟ್ ಅಲ್ಲ, ಈಗ ಹೊಸ ಗಾಡಿ ಬರೋದು ಬಂದ್ ಮಾಡಬೇಕು. ರಿಪ್ಲೇಸ್ಮೆಂಟ್ ಒಳಗೆ ತೊಗೊಂಡ್ರೆ ನಮಗೇನು ಸಮಸ್ಯೆ ಇಲ್ಲ. ಅದು ಇವು ಗಾಡಿ ಇದು ರದ್ದು ಮಾಡಬೇಕು, ಹಳಿ ಗಾಡಿ ಇದ್ದಿದ್ದು ಅಂಥವು ಚಾರ್ಜಿಂಗ್ ತೊಗೊಳ್ಳೋ ಅದು ಸಮಸ್ಯೆ ಇಲ್ಲ. ಆದರೆ ಹೊಸದಾಗಿ ಅವ್ರಿಗೆ ಪರ್ಮಿಟ್ ಇಲ್ಲ, ಏನೂ ಇಲ್ಲ, ಅನುಮತಿಯನ್ನು ಕೊಡಾಕತ್ತಾರ, ಅದು ಸಮಸ್ಯೆ ಆಗ್ತಾ ಇದೆ. ಈಗ ನಿಮ್ಮ ಬೇಡಿಕೆ ಅಂದರೆ ಚಾರ್ಜಿಂಗ್ ಗಾಡಿ ಬಂದ್ ಆಗಬೇಕು, ಹಾಂ, ಮ್ಯಾನುಫ್ಯಾಕ್ಚರ್ ಬಂದ್ ಆಗಬೇಕು. ಆದರೆ ಈ ಡಿಸಿ ಅವ್ರಿಗೆ ಬೇಕಾಗಿತ್ತು, ಏನು ಹೇಳಿ? ಡಿಸಿ ಅವರು ಅದೇ ಅವ್ರ ಮ್ಯಾಗ ಸರ್ಕಾರಕ್ಕೆ ಕಳಿಸ್ತೇವೆ, ಅದ್ರ ಬಗ್ಗೆ ಚರ್ಚೆ ಮಾಡಿ ಇದು ಮಾಡ್ತೇವೆ ಅಂತ ಹೇಳಿದ್ದಾರೆ ಅವ್ರು ಸಾಹೇಬರು. ಸರ್ ಇದು ಏನು ಪ್ರತಿಭಟನೆ ಮಾಡಿದ್ರು, ಯಾವ ಸಂಘ ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅವರೆಲ್ಲ ಆಟೋದವ್ರು ಬಂದು ಭಾಳಷ್ಟು ಅಳಾಕತ್ತು. ಕೆಲವೊಬ್ರು ಸಮಸ್ಯೆ ಆಯಿತು, ನಮಗೆ ಒಂದು ಕಡೆ ಹೋಗೋದಿತ್ತು, ಆಟೋದವ್ರಿಗೆ ಫೋನ್ ಹಚ್ಚಿದ್ರೆ ಇಲ್ಲಣ್ಣ ನಾನು ಬಾಂಬೆಗೆ ಹೋಗಿ ದುಡಿಯಾಕತ್ತೀನಿ ಅಂತ ಹೇಳಿ. ಏನಪ್ಪ ಸಮಸ್ಯೆ ಅಂತಂದರೆ ಅವ ಇಲ್ಲಣ್ಣ ನನ್ನ ಗಾಡಿನೂ ಬ್ಯಾಂಕಿನವ್ರು ಜಕ್ಕೊಂಡು ಹೋಗಿದ್ದಾರೆ, ಮತ್ತು ನಾನು ಏನು ಮಾಡಬೇಕು ಹಂಗೆ ಹೇಳಿದಾಗ ನಮಗೂ ಅದು ಗಮನಕ್ಕೆ ಬಂದಾಗ ನಾವು ಅದು ವೆರಿಫೈ ಮಾಡಿದಾಗ ಗೊತ್ತಾಯಿತು ಆಟೋದವ್ರ ಪರಿಸ್ಥಿತಿ ಭಾಳ ಕೆಟ್ಟಿದೆ ಅಂತ. ಅವ್ರೀಗ ಕೆಲವೊಬ್ರು ಆಟೋದವ್ರು ಬಂದ್ಕೊಳ್ಳಿ ಡಿ ಸಿ ಅವ್ರಿಗೆ ಮನೆ ಕೊಟ್ಟಿವಿ. ಸರ್ ಇದು ಮುಂದೆ ನಿಮ್ಮ ಇದು ಗಾಡಿ ಬಂದ್ ಆಗಿಲ್ಲ, ಮುಂದೆ ಈಗೇನೈತಿ ಸರ್ಕಾರಕ್ಕೆ ನಾವು ಮನೆ ಕೊಟ್ಟೆವು, ಅವ್ರು ಸಾಹೇಬ್ರು ಏನೈತಿ ಮೀಟಿಂಗ್ ಕರೆದು ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಜಿಲಾಲ್ ದಳವಾಯಿ, ಜಿಲ್ಲಾ ಸೆಕ್ರೆಟರಿ. ಎಲ್ಲರಿಗೂ ನಮಸ್ಕಾರ. ವಿಜಯಪುರ ನಗರದ ಆಟೋ ರಿಕ್ಷಾ ಚಾಲಕರು ಹಾಗೂ ಮಾಲೀಕರ ಸಮಸ್ಯೆಗಾಗಿ ಇವತ್ತಿನ ದಿನ ಜಿಲ್ಲಾ ಅಧಿಕಾರಿ ಕಚೇರಿಗೆ ಬಂದು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಕಾರಣ ಆಟೋ ರಿಕ್ಷಾ ಚಾಲಕರ ಸಮಸ್ಯೆ ಒಂದು, ವಿಜಯಪುರ ನಗರಕ್ಕೆ ನಗರದಂತೆ ಸುಮಾರು ಒಂದು 3 ಲಕ್ಷ ಜನ ಇದ್ದರೆ ಒಂದು 3,000 ಆಟೋ ಸಾಕಾಗ್ತಿತ್ತು. ಆದರೆ ಇವತ್ತು 10,000 ಅಧಿಕ
ಆಟೋವನ್ನು ಕಾಣ್ತಾ ಇದೆ ನಗರದಲ್ಲಿ. ಜನರಿಗೆ ಓಡಾಡಲಿಕ್ಕೆ ಆಗಲ್ಲ, ತಿರುಗಾಡಲಿಕ್ಕೆ ಆಗಲ್ಲ, ಎಲ್ಲಿ ಕಂಡಲ್ಲಿ ಆಟೋ ಮಾತ್ರ ಕಾಣ್ತಾ ಇದೆ. ಅಂಥದ್ರಲ್ಲಿ ಆಟೋ ಚಾಲಕರು ಉಪಜೀವನ ಸಾಗಿಸ್ಬೇಕಾದ್ರೆ ಇವತ್ತಿನ ದಿನ ಅವರಿಗೆ ಭಾಳ ಕಷ್ಟ ಆಗ್ತಾ ಇದೆ. ಯಾಕೆ ಅಂದರೆ ಪರ್ಮಿಟ್ ರಿನ್ಯೂವಲ್ ಮಾಡಬೇಕಾದ್ರೆ ಸುಮಾರು ಒಂದು 14,000 ರೂಪಾಯಿಯನ್ನು ಖರ್ಚು ಪ್ರತಿ ವರ್ಷ ಮಾಡಬೇಕಾಗತ್ತೆ. ಅಂಥದ್ರಲ್ಲಿ ಈ ಚಾರ್ಜಿಂಗ್ ಆಟೋವನ್ನು ಏನು ಬಂದಿದ್ದಾವೆ, ನನ್ನ ಅನಿಸೋ ಮಟ್ಟಿಗೆ ಒಂದು 300 ಆಟೋ ಆದರೂ ವಿಜಯಪುರ ನಗರದಲ್ಲಿ ಕಾಣ್ತಾ ಇದೆ. ಅದಕ್ಕೆ ನಾವು ಜಿಲ್ಲಾಧಿಕಾರಿಯವರ ಮುಖಾಂತರ ಆ ಕೂಡಲೇ ಚಾರ್ಜಿಂಗ್ ಆಟೋವನ್ನು ನಿಲ್ಲಿಸಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇವತ್ತಿನ ದಿನ ಮನವಿಯನ್ನು ಕೊಟ್ಟಿದ್ದೇವೆ. ಯಾಕೆಂದರೆ ಆಟೋ ರಿಕ್ಷಾ ಚಾಲಕರು ಬದುಕು ಇವರು ಶ್ರೀಮಂತರ ಮಕ್ಕಳಲ್ಲ, ಮೇಲಾಗಿ ಇನ್ಲಿಟ್ರೇಟರ್ ಜನ ಕೂಡ. ಇವರಿಗೆ ಚಾಲನೆಯನ್ನು ಆಟೋ ಚಾಲನೆ ಮಾಡುವುದು ಹೊರತು ಬೇರೆ ಕೆಲಸ ಇವ್ರಿಗೆ ಬರಲ್ಲ. ಇಲ್ಲಿ ಬೇರೆ ಕೆಲಸ ಕೂಡ ಇಲ್ಲಿ ಸಿಗ್ತಾ ಇಲ್ಲ ವಿಜಯಪುರ ನಗರದಲ್ಲಿ. ಯಾಕೆಂದರೆ ಫಸ್ಟ್ವಾಗಿ ನಾನು ಹೇಳ್ತೀನಿ, ವಿಜಯಪುರ ನಗರ ದೊಡ್ಡ ಡೆವಲಪ್ಮೆಂಟ್ ಸಿಟಿ ಅಲ್ಲ. ಭಾಳ ಬೇರೆ ಜಿಲ್ಲೆಯವರು ವಿಜಯಪುರ ಜಿಲ್ಲೆಗೆ ಭಾಳ ಕೀಳವಾಗಿ ನೋಡ್ತಾ ಇದ್ದಾರೆ, ತಮ್ಮ ಎಲ್ಲರಿಗೂ ಗೊತ್ತಿದ್ದಿದ್ದು ವಿಷಯ ಇದೆ. ಅಂಥದ್ರಲ್ಲಿ ಈ ಆಟೋ ಚಾಲಕರು ಬದುಕು ಅವ್ರ ಬದುಕು ಬೀದಿಗೆ ಬಂದಂಗೆ ಆಗಿದೆ. ಅದಕ್ಕೆ ನಾವು ಜಿಲ್ಲಾ ಅಧಿಕಾರಿಯವ್ರ ಮುಖಾಂತರ ಈ ಆಟೋ ನಿಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಈಗ ಮನವಿಯನ್ನು ಕೊಟ್ಟಿದ್ದೀವಿ. ಅವರಿಗೆ ದುಡ್ಕೊಳ್ಳಿಕ್ಕೆ ಆಟೋ ಚಾಲಕರು ಅಂದರೆ ಅವರು ಪಬ್ಲಿಕ್ ಸರ್ವಿಸ್, ಪೊಲೀಸ್ ಇಲಾಖೆಯವರು ಗೌರ್ಮೆಂಟ್ ಸರ್ವೆಂಟ್ ಆಗಿರ್ತಾರೆ. ಆದರೆ ನಮ್ಮ ಆಟೋ ಚಾಲಕರಿಗೆ ಪೊಲೀಸ್ ಇಲಾಖೆಯನ್ನು ಭಾಳ ಕೀಳವಾಗಿ ಅವರಿಗೆ ಕಾಣ್ತಾರೆ, ಕೀಳವಾಗಿ ಅವ್ರನ್ನ ನಡ್ಕೊತಾರೆ. ದಿನ 400-500 ರೂಪಾಯಿ ದುಡಿಯೋ ಚಾಲಕ 200 ರೂಪಾಯಿ ಫೈನ್ ಕಟ್ಟಬೇಕಾಗತ್ತಾ? ತಪ್ಪಂತೂ ಮನುಷ್ಯನೇ ಮಾಡೋದು, ಬೇರೆಯವ್ರು ಮಾಡಲ್ಲ. ಆ ಒಂದು ತಪ್ಪಿಗೆ ಇವರು ದಂಡ ಕಟ್ಟೋದು, ಅವರು ಸಂಸಾರ ನಡೆಸಬೇಕಾದ್ರೆ ಕಣ್ಣೀರು ಕಪಾಳಿಗೆ ಬರ್ತಾ ಇದೆ. ಇದು ಎಲ್ಲ ತಾವು ವಿಷಯ ತಮ್ಮ ಗಮನಕ್ಕೆ ಇಟ್ಟು ಇದು ಕೂಡಲೇ ನಾವು ಇದು ಬಂದ್ ನಿಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಮನವಿಯನ್ನು ಕೊಟ್ಟಿದ್ದೀವಿ. ತಾವು ಎಲ್ಲರೂ ಇಲ್ಲಿ ಸೇರಿಕೊಂಡು ತಮ್ಮ ಸಮಸ್ಯೆ ಜಿಲ್ಲಾಧಿಕಾರಿಯವರ ಮುಂದೆ ಹೇಳ್ಕೊಳ್ಳಿಕ್ಕೆ ಅಂತ ಬಂದಿದ್ರಿ. ತಮಗೂ ಕೂಡ ನಾನು ಧನ್ಯವಾದ ನಾನು ಅಬ್ದುಲ್ ಜಾಕೀರ್ ಪಟೇಲ್. ಜೈ ಹಿಂದ್, ಜೈ ಕರ್ನಾಟಕ. ಹೊಸ ಗಾಡಿ ಬರ್ಲತ್ತವ್ರಿ. ನಮಗೆ ಒಟ್ಟು ದುಡಿದು ಆಗೋಲಾಗೈತಿ, ಟ್ರಾಫಿಕ್ ಭಾಳ ಆಲತೈತ್ರಿ. ಒಟ್ಟು ಪೈಲ 10-20 ರೂಪಾಯಿ ಹೊಡಿತಿದ್ದೆವು, ಈಗ ಅದು ಭೀ ಆಗೋಲಾಗೈತಿ ಹೊಟ್ಟೆ. ಈಗ ಕಲೆಕ್ಷನ್ ಹೊಂಡೋದು ಒಟ್ಟು ಸಮಸ್ಯೆ ಆಲತೈತ್ರಿ, ಕಲೆಕ್ಷನು ಆಗೋಲಾಗೈತಿ ಹೊಟ್ಟೆ. ಈಗ 400-500 ಆಗ್ಬೇಕಾದ್ರೂ ದುಡಿದು ಆಗೋಲಾಗೈತ್ರಿ. ಅಷ್ಟು ಗಾಡಿನ ಆಗಿಬಿಟ್ಟು ಏನು ಮಾಡ್ಬೇಕಂತ ಅದಕ್ಕೆ ಈಗೆಲ್ಲ ಬಂದು ಇಲ್ಲಿ ಆಟೋದವ್ರು ಬಂದು ಮಾತಾಡಿ ಮೀಟಿಂಗ್ ಮಾಡಿ ಇಲ್ಲಿ ಸಾಹೇಬ್ರಿಗೆ ಮನವಿ ಪತ್ರಿಕೆ ಕೊಡಕ್ಕೆ ಬಂದಿದ್ದೀವಿ. ಅದಕ್ಕೆ ಚಾರ್ಜಿಂಗ್ ಗಾಡಿ ಅದು ಬರ್ಲತ್ತವು. ಮತ್ತು ಈಗ ನಮಗೆ ಡೀಸೆಲ್ ಪೆಟ್ರೋಲ್ ಹೊಡೆಯೋರು ಅದು ನಮಗೇನೋ ವರ್ಕೌಟ್ ಆಗೋಲಾಗೈತ್ರಿ. ಅದಕ್ಕಾಗಿ ಇಲ್ಲೆಲ್ಲರೂ ಕೂಡಿ ಬಂದು ಮಾತಾಡ್ಬೇಕಂತೇಳಿ ಬಂದೇವ್ರಿ. ಅವರು ನೋಡೋಣ ಮ್ಯಾಲೆ ಹೇಳಿ ಮಾತಾಡ್ತೀನಿ ಅಂತ ಹೇಳ್ಯಾರಿ. ಇನ್ನು ಅವ್ರೇನು ನಿರ್ಧಾರ ತಗೋತಾರೆ ಅದ್ರ ಮೇಲೆ ಇದು ಮಾಡೋದು ಅಂತ. ಒಂದು 20 ವರ್ಷ ಆಯ್ತು ನಾವು ಹೊಡ್ಲಿ. ಹಾಂ, ಪೈಲಿಂದು ಚಲೋ ಐತ್ರಿ. ಈಗೆಲ್ಲ ಕಂಡಪಟ್ಟಿ ಟ್ರಾಫಿಕ್ನು ಹೊಟ್ಟೆ ಆಗೈತ್ರಿ, ಗಾಡಿನೂ ಹೊಟ್ಟೆ ಆಗ್ಯಾವು. ನಮ್ಗೆ ದುಡಿದು ಸಮಸ್ಯೆ ಆಲತೈತ್ರಿ ಹೊಟ್ಟೆ. ಸ್ಟ್ಯಾಂಡಿಗೆ ಹಚ್ಚರು 1 ಪಾಳಿ 2 ಪಾಳಿ ಬರ್ಬೇಕಾದ್ರೆ ರಗಡ ಆಲತೈತ್ರಿ. ಈಗ ಹೊರಗಡೆ ಬಂದ್ರಂದ್ರೆ ಯಾವ ಗಾಡಿ ಬಂದಂದ್ರೆ ಅವ್ರು ತೊಗೊಂಡು ಹೋಗ್ಬಿಡ್ತಾರೆ. ನಮ್ಗೆ ಹಾಗೆ ನಿಂದ್ರದೇ ಆಲತೈತಿ ಒಟ್ಟು. ಗಾಡಿ ಬಂದಾಗಿಲ್ಲಪ್ಪ, ಮುಂದೇನು ಎಲ್ಲರೂ ಕೂಡಿ ಏನೋ ಒಂದು ನಿರ್ಧಾರ ತಗೋತಾರೆ. ಎಲ್ಲರೂ ಆಟೋದವ್ರು ಕೂಡಿ ಒಂದು ದಿವ್ಸ ಬಂದು ಸ್ಟ್ರೈಕರ್ ಏನು ಮಾಡಿ ಅದು ಒಂದು ದಾರಿ ಮಾಡ್ಬೇಕಂತ ವಿಚಾರ ಮಾಡಿ ಬಂದೇವ್ರಿ ನಾವು. ನಮ್ಮ ಹೆಸರು ಪರಶುರಾಮ್ ರೀ. ವಿಜಯಪುರ ನಗರದಲ್ಲಿ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನ ಪ್ಯಾಸೆಂಜರ್ ಆಟೋಗಳನ್ನು ನಿರ್ಬಂಧಿಸುವ ಕುರಿತು ಅರ್ಜಿ. ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ, ಈಗಾಗಲೇ ಪೆಟ್ರೋಲ್ ಹಾಗೂ ಡೀಸೆಲ್ ಹಾಗೂ ಗ್ಯಾಸ್ ಮೂಲಕ ನಡೆಯುವ ದ್ವಿಚಕ್ರ ವಾಹನಗಳು ವಿಜಯಪುರ ನಗರದಲ್ಲಿ ಬಹಳಷ್ಟು ಇರುತ್ತವೆ. ಇಂಥ ಸಮಯ ರಿನ್ಯೂವಲ್ ಮಾಡಲಿಕ್ಕೆ ಸುಮಾರು ಪ್ರತಿ ವರ್ಷ ಒಂದು 14,000 ಖರ್ಚು ಬರ್ತದೆ. ಈ ಚಾರ್ಜಿಂಗ್ ಆಟೋ ಏನಿದೆಯಲ್ಲ ಸರ್, ಇದಕ್ಕೆ ಪರ್ಮಿಟೂ ಇಲ್ಲ, ಅದು ಫ್ರೀ ಆಫ್ ಕಾಸ್ಟ್ ಅದ.
ಆ ಪರ್ಮಿಟ್ ಸಾಕಷ್ಟು ಚಾಲಕರ ಸಮಸ್ಯೆ ಸರ್. ಅದರಿಂದ ಅದು ದಯವಿಟ್ಟು ತಾವು ದಯಾಳು ಇದರ ಮೇಲೆ ಕಠಿಣವಾಗಿ ಒಂದು ನಿರ್ಣಯ ತಗೊಂಡು ಇದು ಕೂಡಲೇ ಬಂದ್ ಆಗುವಂತೆ ನಮಗೆ ನಾವು बंद करो बंद करो बंद करो बंद करो बंद करो भाई 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 बंद करो ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು बंद करो भाई बंद करो बंद करो भाई बंद करो ಆಗಲೇ ಬೇಕು 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 बंद करो भाई बंद करो बंद करो भाई बंद करो ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು बंद करो भाई बंद करो बंद करो भाई बंद करो बंद करो भाई बंद करो ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ